ಒಂದು ಊರಿನಲ್ಲಿ ಸಿದ್ದಪ್ಪ ಎಂಬ ಬಡವನೊಬ್ಬ ವಾಸಿಸುತ್ತಿದ್ದ. ಪ್ರತಿದಿನ ಅವನ ಕೆಲಸ ಅವನು ಮಾಡಿಕೊಂಡು ಬಂದ ಹಣದಲ್ಲಿ ಸಂತೃಪ್ತಿ ಪಡದೆ ಯಾವಾಗಲೂ ಇತರರನ್ನು ನೋಡುತ್ತಾ, ಅಯ್ಯೋ, ಇವರೆಲ್ಲರೂ ಸಂತೋಷವಾಗಿ ಎಲ್ಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಿದ್ದಾರೆ, ನಾನು ಮಾತ್ರ ಸಾಕಾಗದ ಈ ಹಣದಲ್ಲಿ ಯಾವ ಸುಖವೂ ಅನುಭವಿಸದೆ ಜೀವನ ಕಳೆಯುತ್ತಿದ್ದೇನೆ. ಇನ್ನು ನನ್ನ ಬದುಕೆಲ್ಲ ಇಷ್ಟೇನ, ಬಾವಿಯೊಳಗಿರುವ ಕಪ್ಪೆಯಂತೆ ಬದುಕಬೇಕಾ ಎಂದು ಪ್ರತಿದಿನ ಕೊರಗುತ್ತಿದ್ದ. ಒಂದು ದಿನ ಆ ಊರಿಗೆ ಹಿಮಾಲಯದಿಂದ ಒಬ್ಬ ಸಾಧು ಬಂದರು. ಅವರ ದರ್ಶನಕ್ಕಾಗಿ ಊರಿನವರೆಲ್ಲ ಹೋದರು. ಆ ವಿಷಯ ತಿಳಿದ ಸಿದ್ದಪ್ಪ ಕೂಡ ಆ ಜಾಗಕ್ಕೆ ಹೋದ. ಆದರೆ ಸಾಧುವಿನ ಹತ್ತಿರ ಹೋಗದೆ ದೂರವೇ ನಿಂತುಕೊಂಡು ಎಲ್ಲರೂ ಹೊರಟು ಹೋದ ಮೇಲೆ ಮೆಲ್ಲಗೆ ಸಾಧುವಿನ ಹತ್ತಿರ ಹೋಗಿ ಜೋರಾಗಿ ಅಳಲು ಶುರು ಮಾಡಿದ. ಆಗ ಆ ಸಾಧು, ಏನಾಯಿತು, ಏಕಳುತ್ತಿರುವೆ ಎಂದು ಕಾರಣ ಕೇಳಿದರು. ಅದಕ್ಕೆ ಸಿದ್ದಪ್ಪ, ಅಯ್ಯೋ ಗುರುಗಳೇ, ಏನಂತ ತಾನೇ ಹೇಳಲಿ ನನ್ನ ಕಷ್ಟಾನ. ನನ್ನ ಜೀವನದಲ್ಲಿ ಸುಖ ಅನ್ನೋದೇ ಇಲ್ಲ. ಎಲ್ಲರೂ ಸಂತೋಷವಾಗಿ ಬದುಕುತ್ತಿದ್ದಾರೆ, ಆದರೆ ನಾನು ಮಾತ್ರವೇ ಹೀಗೇಕಿದ್ದೇನೆ. ಈಗ ನಾನು ಬದುಕುತ್ತಿರುವಂತಹ ಈ ಜೀವನ ನನಗೆ ಸ್ವಲ್ಪವೂ ಹಿಡಿಸುತ್ತಿಲ್ಲ. ನೀವೇ ಏನಾದರೂ ವರ ಕೊಟ್ಟು ನನ್ನ ಜೀವನವನ್ನು ಬದಲಾಯಿಸಬೇಕು ಎಂದು ಕೇಳಿದ. ಆಗ ಆ ಸಾಧು ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದುಕೊಂಡು ಇವನಿಗೆ ಹೇಗಾದರೂ ಬುದ್ಧಿ ಕಲಿಸಬೇಕು, ಇವನ ಕಣ್ಣನ್ನು ತೆರೆಸಬೇಕು ಎಂದುಕೊಂಡು ಅವನೊಂದಿಗೆ ಹೀಗೆ ಹೇಳಿದರು. ನೀನೇನು ಚಿಂತಿಸಬೇಡ ಸಿದ್ದಪ್ಪ, ನಿನ್ನ ಕಷ್ಟಗಳೆಲ್ಲವನ್ನೂ ನಿವಾರಿಸುವಂತಹ ಜವಾಬ್ದಾರಿ ನನ್ನದು. ನಾನು ಹಿಮಾಲಯದಲ್ಲಿ ತಪಸ್ಸು ಮಾಡಿ ಇದುವರೆಗೂ ಗಳಿಸಿದಂತಹ ಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತೇನೆ. ಈಗ ನೀನು ನಿನ್ನ ಮನೆಗೆ ಹೋಗಿ ಆರಾಮಾಗಿ ನಿದ್ರಿಸು. ನಾಳೆ ಸೂರ್ಯೋದಯವಾಗುವ ಹೊತ್ತಿಗೆ ನನ್ನ ತಪಶಕ್ತಿಯ ಪ್ರಭಾವದಿಂದ ನೀನು ಯಾರ ಜೀವನ ತುಂಬಾ ಸಂತೋಷವಾಗಿದೆ ಎಂದು ಭಾವಿಸುತ್ತೀಯೋ ಆ ಕೂಡಲೇ ನೀನು ಅವರ ದೇಹದೊಳಗೆ ಪ್ರವೇಶಿಸಿ ಅವರ ಜೀವನವನ್ನು ಅನುಭವಿಸುತ್ತೀಯ. ಆ ರೀತಿ ಸಂತೋಷವಾಗಿ ನಿನಗೆ ಬೇಕಾದಂತೆ ಜೀವಿಸು ಎಂದು ಆಶೀರ್ವದಿಸಿದರು ಆ ಸಾಧು. ಅದನ್ನು ಕೇಳಿ ಸಿದ್ದಪ್ಪನಿಗೆ ಎಲ್ಲಿಲ್ಲದ ಸಂತೋಷ ಉಂಟಾಯಿತು. ಕೂಡಲೇ ವೇಗವಾಗಿ ಮನೆಗೆ ಹೋಗಿ, ಹಬ್ಬ, ಇಂದಿಗೆ ಈ ನನ್ನ ದರಿದ್ರ ಜೀವನ ಮುಗಿದಂತಾಯಿತು. ನಾಳೆಯಿಂದ ನನಗೆ ಇಷ್ಟ ಬಂದಂತೆ ಸಂತೋಷವಾಗಿ ಜೀವಿಸುತ್ತೇನೆ ಎಂದುಕೊಂಡು ನಿದ್ರೆಗೆ ಜಾರಿದ. ಮಾರನೆಯ ದಿನ ಸೂರ್ಯೋದಯವಾದ ಕೂಡಲೇ ಎದ್ದ ಸಿದ್ದಪ್ಪ. ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ಸಂತೋಷ ಶುರುವಾಯಿತು. ಕೂಡಲೇ ಊರಿನೊಳಗೆ ಹೋಗಿ ಯಾರ ದೇಹದೊಳಗೆ ನಾನು ಪ್ರವೇಶಿಸಲಿ ಎಂದು ಹಾದಿ ಬೀದಿ ತಿರುಗಾಡಿದ. ಆ ಸಮಯದಲ್ಲಿ ಅವನ ಕಣ್ಣಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಕಾಣಿಸಿದ. ಅವನನ್ನು ನೋಡಿದ ಸಿದ್ದಪ್ಪ, ಹಬ್ಬ, ಇವನ ಹತ್ತಿರ ಎಷ್ಟೊಂದು ದುಡ್ಡಿದೆ, ಇವನು ತುಂಬಾನೇ ಶ್ರೀಮಂತ, ಎಂತಹ ಸುಖವಾದ ಜೀವನ ಇವನದು ಅಂದುಕೊಂಡ. ಆ ರೀತಿ ಅಂದುಕೊಂಡ ಕೂಡಲೇ ಆ ಸಾಧುವಿನ ವರಪ್ರಭಾವದಿಂದ ಸಿದ್ದಪ್ಪ ಆ ವ್ಯಾಪಾರಿಯೊಳಗೆ ಪ್ರವೇಶಿಸಿದ. ಸಂಜೆ ವ್ಯಾಪಾರಿ ಮನೆಗೆ ಹೋದ. ಅವನ ಮನೆ ತುಂಬಾ ದೊಡ್ಡದಾಗಿತ್ತು. ಮನೆ ತುಂಬಾ ಹಲವಾರು ಕೆಲಸದವರಿದ್ದರು. ಕಣ್ಣೆದುರಿಗೆ ಎಷ್ಟೋ ರೀತಿಯಾದ ಅಡುಗೆಗಳಿತ್ತು. ಇದೆಲ್ಲವನ್ನು ವ್ಯಾಪಾರಿ ದೇಹದೊಳಗಿದ್ದು ನೋಡಿದಂತಹ ಸಿದ್ದಪ್ಪನಿಗೆ ಇದಲ್ಲವೇ ಜೀವನ ಅಂದರೆ, ಇದಕ್ಕಿಂತಲೂ ಸಂತೋಷವಾದ ಜೀವನ ಇರಲು ಸಾಧ್ಯವೇ ಎಂದುಕೊಂಡು ಸಂತೋಷವಾಗಿ ಮೆತ್ತನೆಯ ಹಾಸಿಗೆಯ ಮೇಲೆ ಕುಳಿತುಕೊಂಡ. ಕೆಲ ಸಮಯ ಕಳೆದ ನಂತರ ಇಬ್ಬರು ಸೇವಕರು ಬಂದು ನಿಮ್ಮನ್ನು ಯಜಮಾನರು ಕರೆಯುತ್ತಿದ್ದಾರೆ ಎಂದು ಹೇಳಿ ಅವನನ್ನು ಯಜಮಾನನ ಹತ್ತಿರ ಕರೆದೋದರು. ಆಗ ವ್ಯಾಪಾರಿ ಯಜಮಾನನಿಗೆ ನಮಸ್ಕರಿಸಿ ಅವನೆದುರು ಎರಡೂ ಕೈ ಕಟ್ಟಿಕೊಂಡು ನಿಂತುಕೊಂಡ. ಅದನ್ನು ವ್ಯಾಪಾರಿಯ ಒಳಗಡೆಯಿಂದ ಗಮನಿಸುತ್ತಿದ್ದ ಸಿದ್ದಪ್ಪ, ಅಯ್ಯೋ, ನಾನೆಂತ ಮುಟ್ಟಾಳ, ಈ ವ್ಯಾಪಾರಿಯೇ ದೊಡ್ಡವನೆಂದು ಆತುರಪಟ್ಟೆ. ಆದರೆ ಇವನು ಇನ್ನೊಬ್ಬನ ಹತ್ತಿರ ಕೆಲಸ ಮಾಡುವವನ. ಆದರೂ ಒಬ್ಬ ಕೆಲಸಗಾರನ ಜೀವನವೇ ಇಷ್ಟೊಂದು ಸುಖವಾಗಿದೆ ಎಂದರೆ ಇನ್ನು ಇವನ ಯಜಮಾನನ ಜೀವನ ಇನ್ನೆಷ್ಟು ಸುಖವಾಗಿರುತ್ತದೋ ಎಂದು ಅಂದುಕೊಂಡ. ಇನ್ನೇನಿದೆ ಹೇಳಿ. ಕೂಡಲೇ ನಮ್ಮ ಸಿದ್ದಪ್ಪ ವ್ಯಾಪಾರಿಯ ದೇಹದಿಂದ ಯಜಮಾನನೊಳಗೆ ಪ್ರವೇಶಿಸಿದ. ಆ ಯಜಮಾನನೆದುರು ಚಿಕ್ಕ ಪುಟ್ಟ ವ್ಯಾಪಾರಸ್ಥರೆಲ್ಲರೂ ಕೈ ಕಟ್ಟಿಕೊಂಡು ನಿಂತುಕೊಂಡು ಅವರು ದುಡಿದ ಹಣವನ್ನೆಲ್ಲ ಭಯ ಭಕ್ತಿಯಿಂದ ತಂದು ಕೊಡುತ್ತಿದ್ದರು. ಹೀಗೆ ಕೆಲ ದಿನಗಳು ಕಳೆಯಿತು.
ಒಂದು ದಿನ ಕೆಲ ರಾಜನ ಸೈನಿಕರು ಯಜಮಾನನ ಹತ್ತಿರ ಬಂದು ಏನೇನೋ ಲೆಕ್ಕಾಚಾರ ಕೇಳುತ್ತಿದ್ದರು. ಅವರನ್ನು ನೋಡುತ್ತಿದ್ದ ಯಜಮಾನನಿಗೆ ಬೆವರು ಸುರಿಯುತ್ತಿತ್ತು. ಅವರನ್ನು ನೋಡಿ ತುಂಬಾನೇ ಹೆದರುತ್ತಿದ್ದ. ಆಗ ಯಜಮಾನನೊಳಗಿದ್ದಂತಹ ಸಿದ್ದಪ್ಪ, ಅಯ್ಯ ಥೂ, ಇದೇನು ಇಂತಹ ಶ್ರೀಮಂತ ರಾಜನ ಹತ್ತಿರದಿಂದ ಬಂದಂತಹ ಸೈನಿಕರನ್ನು ನೋಡಿ ಇಷ್ಟೊಂದು ಹೆದರುತ್ತಿದ್ದಾನೆ. ರಾಜನ ಸೈನಿಕರಿಗೆ ಇಷ್ಟೊಂದು ಮರ್ಯಾದೆ ಎಂದರೆ ನಾನೇ ರಾಜನಾದರೆ ಇನ್ನೆಷ್ಟು ಭೋಗಗಳನ್ನು ಅನುಭವಿಸಬಹುದು. ಈ ರಾಜ್ಯವೆಲ್ಲ ನನ್ನ ಕೈಯಲ್ಲೇ ಇರುತ್ತದೆ. ಬದುಕಿದರೆ ರಾಜನಂತೆ ಬದುಕಬೇಕು ಅಂದುಕೊಂಡ. ಕೂಡಲೇ ಸಿದ್ದಪ್ಪ ರಾಜನೊಳಗೆ ಪ್ರವೇಶಿಸಿದ. ಇನ್ನು ರಾಜನೊಳಗಿದ್ದ ಸಿದ್ದಪ್ಪನಿಗೆ ಇದಕ್ಕಿಂತಲೂ ಸುಖವಾದ ಜೀವನ ಇನ್ನೊಂದಿಲ್ಲವೇ ಇಲ್ಲ. ಹಣಕ್ಕೆ ಹಣ, ಸಂಪತ್ತಿಗೆ ಸಂಪತ್ತು, ಗೌರವಕ್ಕೆ ಗೌರವ, ನನ್ನ ಮಾತು ಕೇಳಿ ನನ್ನ ಹಿಂದೆಯೇ ನಡೆಯುವಂತಹ ಸೈನ್ಯ, ಇನ್ನೇನು ತಾನೇ ಬೇಕು ಈ ಜೀವನಕ್ಕೆ? ಇನ್ನು ಇಷ್ಟೇ ಸಾಕು ಎಂದುಕೊಂಡು ಸಂತೋಷವಾಗಿ ಸ್ವೇಚ್ಛೆಯಿಂದ ಅವನ ಜೀವನವನ್ನು ಕಳೆಯುತ್ತಾ ಎಲ್ಲರ ಮೇಲೂ ಅಧಿಕಾರ ತೋರಿಸುತ್ತಾ ಕಾಲ ಕಳೆಯುತ್ತಿದ್ದ. ಕೆಲ ಕಾಲ ಹೀಗೆಯೇ ಕಳೆಯಿತು. ಒಂದು ದಿನ ರಾಜ ರಾಜ್ಯವೆಲ್ಲ ಸುತ್ತುತ್ತಾ ಬಿಸಿಲಿನ ಬೇಗೆಗೆ ಬೆಂದು ನೀರಸಗೊಂಡ. ಅವನ ಶಕ್ತಿಯೆಲ್ಲ ಕ್ಷೀಣಿಸಿತು. ಆಗ ರಾಜನೊಳಗಿದ್ದ ಸಿದ್ದಪ್ಪ ಸೂರ್ಯನ ಕಡೆ ನೋಡುತ್ತಾ, ಆಹಾ, ಎಂತಹ ತೇಜಸ್ಸು! ನಾನೊಬ್ಬ ಮಹಾರಾಜ, ಅಂಥದ್ದರಲ್ಲಿ ನನ್ನ ಶಕ್ತಿಯನ್ನೇ ಕ್ಷೀಣಿಸುವಂತೆ ಮಾಡಿದ ಈ ಸೂರ್ಯ ಇನ್ನೆಂತಹ ಶಕ್ತಿಶಾಲಿ ಎಂದುಕೊಂಡ. ಕೂಡಲೇ ಸಿದ್ದಪ್ಪ ಸೂರ್ಯನಂತೆ ಬದಲಾದ. ಆ ರೀತಿ ಸೂರ್ಯನಂತೆ ಬದಲಾದ ಸಿದ್ದಪ್ಪ ಆಗಸದಲ್ಲಿ ಸುತ್ತಾಡುತ್ತಾ ಕೆಳಗಿರುವವರನ್ನೆಲ್ಲ ನೋಡಿ, ಎಷ್ಟು ಜನರಿಗೆ ತಾನೇ ಸಿಗುತ್ತದೆ ಇಂತಹ ಜೀವನ? ನನ್ನ ಶಾಖದೆದುರು ಯಾರಾದರೂ ಸೋಲಲೇಬೇಕು ಎಂದು ಗರ್ವದಿಂದ ಜೀವಿಸುತ್ತಿದ್ದ. ಇದೇ ರೀತಿ ಬೇಸಿಗೆ ಕಳೆದು ಹೋಗಿ ಮಳೆಗಾಲ ಶುರುವಾಯಿತು. ಒಂದೇ ಬಾರಿ ಸೂರ್ಯನನ್ನು ಮೋಡಗಳು ಮುಚ್ಚಿಕೊಂಡವು. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದು ನಿಂತು ಹೋಯಿತು. ಸೂರ್ಯನೊಳಗಿದ್ದುಕೊಂಡು ಭೂಮಿಯ ಮೇಲಿನ ಜನರನ್ನು ನೋಡಿ ಗರ್ವ ಪಡುತ್ತಿದ್ದ ಸಿದ್ದಪ್ಪನಿಗೆ ಏನೂ ಕಾಣಿಸದಂತಾಯಿತು. ಆಕಾಶವೆಲ್ಲ ಮೋಡಗಳು ಮುಚ್ಚಿಕೊಂಡಿತ್ತು. ಆಗ ಸಿದ್ದಪ್ಪ, ನಾನೊಬ್ಬ ಹುಚ್ಚ, ಸೂರ್ಯನೇ ಎಲ್ಲರಿಗಿಂತಲೂ ದೊಡ್ಡವನಂದುಕೊಂಡೆ. ಅವರನ್ನು ಎದುರಿಸುವವರು ಯಾರೂ ಇಲ್ಲ ಎಂಬ ಭ್ರಮೆಯಲ್ಲಿದ್ದೆ. ಆದರೆ ಈ ಮೋಡಗಳು ಅಂತಹ ಸೂರ್ಯನನ್ನು ಸಹಿತ ಮುಚ್ಚಿ ಹಾಕಿವೆ ಎಂದರೆ ಸೂರ್ಯನಿಗಿಂತಲೂ ಇವೇ ಶ್ರೇಷ್ಠವಾದುದು ಎಂದು ಅಂದುಕೊಂಡ. ಆ ಕೂಡಲೇ ಸಿದ್ದಪ್ಪ ಮೋಡಗಳಂತೆ ಬದಲಾದ. ಆ ರೀತಿ ಮೋಡಗಳಂತೆ ಬದಲಾದ ಸಿದ್ದಪ್ಪ ಆರಾಮಾಗಿ ಆಗಸದಲ್ಲಿ ವಿಹರಿಸುತ್ತಾ ಸೂರ್ಯನಾಗಿದ್ದಾಗ ಸಮಯಕ್ಕೆ ಸರಿಯಾಗಿ ಬರುವುದು ಹೋಗುವುದು ಮಾಡಬೇಕಿತ್ತು. ಈಗ ನನಗೆ ಆ ಕಷ್ಟ ಕೂಡ ಇಲ್ಲವಾಯಿತು. ನನಗಿಷ್ಟ ಬಂದಂತೆ ಜೀವಿಸಬಹುದು ಎಂದು ಸಂತೋಷಿಸಿದ. ಮರುಕ್ಷಣವೇ ಆಗಸದಲ್ಲಿ ಜೋರಾದ ಗಾಳಿ ಬೀಸುವ ಮೂಲಕ ಮೋಡಗಳು ಅತ್ತಿತ್ತ ಓಡುತ್ತಿತ್ತು. ಮೋಡದೊಳಗಿದ್ದ ಸಿದ್ದಪ್ಪನಿಗೆ ಏನೂ ಅರ್ಥವಾಗಲಿಲ್ಲ. ಆ ಗಾಳಿ ಕೇವಲ ಮೋಡಗಳನ್ನು ಮಾತ್ರವಲ್ಲದೆ ಕೆಳಗಿರುವ ಗಿಡ ಮರಗಳು ಮನೆಗಳನ್ನು ಸಹ ಧ್ವಂಸಗೊಳಿಸುತ್ತಾ ವಿಶ್ವರೂಪ ತೋರಿಸುತ್ತಿತ್ತು. ಅದನ್ನು ನೋಡಿದ ಸಿದ್ದಪ್ಪ, ಅಮ್ಮ, ಈ ಗಾಳಿ ಅದರ ಶಕ್ತಿಯಿಂದ ಎಲ್ಲರನ್ನೂ ಹೆದರಿಸುತ್ತಿದೆ. ಇದಕ್ಕಿಂತಲೂ ದೊಡ್ಡದು ಮತ್ತೊಂದಿಲ್ಲ ಅಂದುಕೊಂಡ. ಕೂಡಲೇ ಗಾಳಿಯಂತೆ ಬದಲಾಗಿ ಎಲ್ಲ ಗಿಡ ಮರಗಳು ಮನೆಗಳನ್ನು ಧ್ವಂಸಗೊಳಿಸುತ್ತಾ ವೇಗವಾಗಿ ಸುತ್ತಾಡಲು ಪ್ರಾರಂಭಿಸಿದ. ಅವನಿಗೆ ಒಂದು ದೊಡ್ಡ ಬೆಟ್ಟ ಕಾಣಿಸಿತು. ಅದನ್ನು ಜೋರಾಗಿ ಹೋಗಿ ಡಿಕ್ಕಿ ಹೊಡೆದ. ಆದರೆ ಆ ಬೆಟ್ಟ ಮಾತ್ರ ಒಂದು ಚೂರು ಅಲುಗಾಡಲಿಲ್ಲ. ಅದನ್ನು ನೋಡಿದ ಸಿದ್ದಪ್ಪನಿಗೆ ಗಾಳಿ ಎಲ್ಲರನ್ನೂ ಅಲುಗಾಡಿಸುತ್ತಿದೆ. ಆದರೆ ಈ ಬಂಡೆಕಲ್ಲನ್ನು ಮಾತ್ರ ಅದರಿಂದ ಅಲುಗಾಡಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಇದೇ ಗಾಳಿಗಿಂತಲೂ ದೊಡ್ಡದು ಎಂದುಕೊಂಡ. ಮರುಕ್ಷಣವೇ ಬೆಟ್ಟದಂತೆ ಬದಲಾದ ಸಿದ್ದಪ್ಪ. ಆ ರೀತಿ ಬದಲಾದ ಸಿದ್ದಪ್ಪ, ಇನ್ನು ಸಾಕು, ನಾನು ಇದೇ ರೀತಿ ಇದ್ದರೆ ಯಾವುದಕ್ಕೂ ಹೆದರುವಂತಹ ಅವಶ್ಯಕತೆ ಬರುವುದಿಲ್ಲ, ಇನ್ನೇಕೆ ಚಿಂತೆ ಅಂದುಕೊಂಡ. ಮಾರನೆಯ ದಿನ ಆ ಬಂಡೆಯನ್ನು ಚೂರುಗೊಳಿಸಲು ಒಬ್ಬ ವ್ಯಕ್ತಿ ಹುಳಿ ಹಿಡಿದುಕೊಂಡು ಬಂದ. ಅದನ್ನು ನೋಡಿದ ಸಿದ್ದಪ್ಪ, ಇವನು ಈ ಬಂಡೆಯನ್ನೇ ಕದಲಿಸುತ್ತಿದ್ದಾನೆಂದರೆ ಇವನೇ ಬಂಡೆಗಿಂತಲೂ ದೊಡ್ಡವನು ಎಂದುಕೊಂಡ. ಕೂಡಲೇ ಆ ಬಂಡೆ ಹೊಡೆಯುವವನ ಶರೀರದೊಳಗೆ ಪ್ರವೇಶಿಸಿದ ಸಿದ್ದಪ್ಪ. ಅದರ ನಂತರ
ನಾನೀಗ ಪ್ರವೇಶಿಸಿರುವ ದೇಹ ಯಾರದಿರಬಹುದು ಎಂದು ನೋಡಿದ. ಆ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯಚಕಿತನಾದ. ಏಕೆಂದರೆ ಅವನು ಪ್ರವೇಶಿಸಿದ ಶರೀರ ಮತ್ಯಾರದೋ ಅಲ್ಲ, ಸ್ವತಃ ಸಿದ್ದಪ್ಪನದೇ. ಸಿದ್ದಪ್ಪ ಬೇರಾರೋ ಅಲ್ಲ, ಒಬ್ಬ ಶಿಲ್ಪಿ. ಕಲ್ಲುಗಳನ್ನು ಶಿಲ್ಪಗಳಂತೆ ಬದಲಾಯಿಸುವುದೇ ಅವನ ಕೆಲಸ. ಅವನು ಸುತ್ತಿ ಸುತ್ತಿ ಕೊನೆಗೆ ಅವನ ದೇಹದೊಳಗಡೆಯೇ ಪ್ರವೇಶಿಸಿದಂತಾಯಿತು. ಎಷ್ಟೋ ಶ್ರೇಷ್ಠವಾದ ಜೀವನಗಳನ್ನೆಲ್ಲ ಬಿಟ್ಟು ಅಸಹ್ಯ ಪಟ್ಟುಕೊಂಡ ಅವನ ಜೀವನವೇ ಶ್ರೇಷ್ಠವೆಂದು ಕೊನೆಗೆ ಅವನ ದೇಹದೊಳಗಡೆಯೇ ಪ್ರವೇಶಿಸಿದ ಸಿದ್ದಪ್ಪ. ಆಗ ಸಿದ್ದಪ್ಪನಿಗೆ ಜ್ಞಾನೋದಯವಾಯಿತು. ಕೂಡಲೇ ಸಾಧುವಿನ ಹತ್ತಿರ ಓಡಿ ಹೋಗಿ, ಸ್ವಾಮಿ, ನನಗೆ ಬುದ್ಧಿ ಬಂತು. ಈಗ ನಾನು ಜೀವಿಸುತ್ತಿರುವ ಈ ಜೀವನ ಶ್ರೇಷ್ಠವಾದುದು. ಇರುವುದರಲ್ಲಿ ಸಂತೋಷ ಸಂತೃಪ್ತಿ ಪಡೆಯಬೇಕೆಂದು ನನಗರ್ಥವಾಯಿತು ಎಂದ. ಆಗ ಸಾಧು, ಈ ವಿಷಯ ನಿನಗೆ ಅರ್ಥ ಮಾಡಿಸುವುದಕ್ಕಾಗಿಯೇ ನಿನಗೆ ಈ ವರ ಕೊಟ್ಟೆ. ಇಂದಿನಿಂದ ದೇವರು ನಿನಗೆ ಕೊಟ್ಟಿರುವಂತಹ ಈ ಜೀವನವನ್ನು ಸಂತೋಷವಾಗಿ ಧರ್ಮಬದ್ಧವಾಗಿ ಜೀವಿಸು ಎಂದರು. ನೋಡಿದ್ರಲ್ಲ ಸ್ನೇಹಿತರೆ, ಯಾರ ಜೀವನ ಅವರಿಗೆ ಶ್ರೇಷ್ಠವಾದುದು. ಇರುವುದರಲ್ಲಿ ತೃಪ್ತಿಯಾಗಿ ಬದುಕುವುದನ್ನು ಕಲಿಯಬೇಕಷ್ಟೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.